ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಿಗ್ಗೆ ಇವತ್ತು ಏನಪ್ಪ ವಿಶೇಷ ಅಂತ ಅಂದ್ಕೊಂಡ್ರೆ, ಇವತ್ತೆಲ್ರಿಗೂ ಬಡವರಿಗೆ ಹಾಗೂ ರೋಗಿಗಳಿಗೆ ಉಚಿತ ತಿಂಡಿ ವ್ಯವಸ್ಥೆನ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಕಡೆಯಿಂದ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಇಮಾನ್ಸ್ ಹಾಸ್ಪಿಟ್ಲ್ ಹತ್ರ, ಆಮೇಲೆ ರೈಲ್ವೆ ಸ್ಟೇಷನ್ನು, ಎಲ್ಲೆಲ್ಲಿ ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲ ತಿಂಡಿ ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ದೀವಿ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು. ದೀನನಾಥನ ಮರೆಯದಿರು. ಸ್ನೇಹಿತರೆ, ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಮಾಡಿ ಇವಾಗೆಲ್ಲ ಪ್ಯಾಕಿಂಗ್ ಎಲ್ಲ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದಾರೆ ಇವತ್ತು. ಎಲ್ಲ ನಮ್ಮ ಕೈಲಿ ಏನಾಗುತ್ತೋ ಅದು ಬಡವರಿಗೆ ಸಹಾಯ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಎಲ್ಲ ಇದು ನಿಮ್ಮ ಬೆಂಬಲೆಲ್ಲ ಇರಲಿ ನಮಗೆ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಇವಾಗ ನಮ್ಮ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಜ್ಯೋತಿ ಕುಮಾರ್ ಆಚರಣವರನ್ನು ಮಾತಾಡೋಣ. ಅಣ್ಣ ಹೇಳಿ ಅಣ್ಣ, ಇವತ್ತಿನ ವಿಶೇಷತೆ ಏನಣ್ಣ? ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಏನು ಒಂದು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಅನ್ನದಾನ ಮಾಡೋಣ ಅಂತ ಹೇಳ್ಬಿಟ್ಟು. ಅದರಿಂದ ನಾವು ನಮ್ಮ ಸಂಘಟನೆಯವರೆಲ್ಲ ತೀರ್ಮಾನ ಮಾಡಿ ನಿಮಾನ್ಸ್ ಇಂದಿರಾ ಗಾಂಧಿ ಹಾಸ್ಪಿಟಲ್ ಬಳಿ ಸುಮಾರು ರೋಗಿಗಳು, ಬಡವರು ಇರ್ತಾರೆ, ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ. ಅವ್ರಿಗೆ ಅಲ್ಲಿ ಏನೋ ಒಂದು ಸರ್ಕಾರಿ ಸೌಲಭ್ಯ ಸಿಗುವಂಥ ಆಸ್ಪತ್ರೆಗೆ ಬಂದಿರ್ತಾರಲ್ಲ, ಒಂದು ಊಟಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಈ ಒಂದು ಘಟನೆ ನಮ್ಮ ಕಣ್ಣಾರೆ ನಾವು ಕಂಡಿರ್ತೀವಿ. ಸುಮಾರು ಸಲ ಅಲ್ಲಿ ನೋಡಿದಾಗ ಅಲ್ಲಿ ರೋಗಿಗಳಾಗಿರ್ಬೋದು, ಬಡವರಾಗಿರ್ಬೋದು, ತುಂಬ ಒಂದೊತ್ತು ಊಟಕ್ಕೆ ಹೋಟ್ಲಿಗೂ ಸಹ ಕಾಸಿಲ್ಲದೆ ಅಲ್ಲಿ ತುಂಬ ಪರದಾಡೋಂಥ ಸನ್ನಿವೇಶಗಳು ನಮ್ಮ ಕಣ್ಣಲ್ಲಿ ನೋಡಿದ್ದೀವಿ. ಆದ್ದರಿಂದ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಇವತ್ತು ನಾವೇನೋ ಒಂದು 500ರಿಂದ 1000 ಜನಕ್ಕೆ, ಸುಮಾರು ಅಲ್ಲಿ ಬಡವರಿಗಾಗಿ, ರೋಗಿಗಳಿಗೆ, ಸುಮಾರು ಜನಗಳಿಗೆ, ಅಲ್ಲಿ ವಯಸ್ಸಾದಂಥವ್ರು ಸುಮಾರು ಜನ ಇದ್ದಾರೆ, ಅವ್ರಿಗೆಲ್ಲ ನಾವು ಒಂದು 1000 ಊಟಗಳು ಕೊಡಬೇಕಂತ ಹೇಳ್ಕೊಂಡು ನಾವು ತೀರ್ಮಾನ ಮಾಡಿ ಬೆಳಗಿನ ಜಾವ ಏನು ಇವತ್ತು 16ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ. ಸ್ಥಳೀಯರು, ಹಿರಿಯರೆಲ್ಲ ಬಂದು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಾ ಇದ್ದಾರೆ. ನಾವೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಈಗಾಗಲೇ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ನಾವು ಹೊರಡ್ತೀವಿ ಹಾಸ್ಪಿಟ್ಲ್ ಬಳಿ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಯಾವುದೇ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಬಡವರಿರೋಂಥ ಪ್ರದೇಶಗಳಾಗಿರ್ಬೋದು, ಇಂಥ ಪ್ರದೇಶಗಳಲ್ಲಿ ನಾವು ತಿಂಗಳಿಗೆ 1 ಅಥವಾ 2 ಸಲ ಊಟ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಪ್ರತಿಯೊಂದು ತಿಂಗಳು ಕೊಡ್ತಾ ಇರ್ತೀವಿ. ತಾವು ತಮ್ಮ ಕೈಲಾದಷ್ಟು ಸಹಾಯ ಮಾಡೋ ಮನೋಇಚ್ಛೆ ಇದ್ದರೆ ಸಹಾಯ ಮಾಡಬೇಕಂತಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನೋಡಿ, ಈಗಾಗಲೇ ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು ಎಲ್ಲರೂ ಸಹ ಬೆಳಗ್ಗೆ 4 ಗಂಟೆಗೆ ಬಂದಿದ್ದಾರೆ. 4 ಗಂಟೆಗೆ ಬಂದು ಒಂದು ಕಾರ್ಯಕ್ರಮ ಕೈ ಜೋಡಿಸ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ.